ವರ್ಷದಿಂದ ಡಿಸೈನಿಂಗ್ ಕೆಲಸ ಮಾಡ್ತಾ ಇದ್ದೀರಾ? ನಮ್ದು ಒಂದು 3 to 4 years ಇಂದ ಮಾಡ್ತಾ ಇದೀವಿ ಮೇಡಮ್. ನೀವು ಎಷ್ಟು ಸೀಸನ್ ಡಿಸೈನ್ ಮಾಡಿದ್ದೀರಿ? ಚಾರ್ಲಿ ಫಿಲಮ್ ಹೀರೋಯಿನ್ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಸೀಸನ್ಲೂ ನಾನು ಮಾಡ್ತಾ ಬರ್ತಾ ಇದ್ದೀನಿ ಡಿಸೈನ್. ಚೆನ್ನಾಗಿ ಕಾಣಬೇಕು ಅನ್ನೋದೇ ನಮ್ಮ ಡ್ರೀಮ್ ಇರುತ್ತೆ. ರೆಗ್ಯುಲರ್ ಆಗಿ ಕೊಟ್ಟಿದ್ದೀನಿ ಮೇಡಮ್ ಕಾವ್ಯ ಮೇಡಮ್ಗೆ. ಬಟ್ ಅರ್ಜೆಂಟ್ ಎಲ್ಲ ಆಯಿತು. ಬಟ್ ಚೆನ್ನಾಗಿ ಮಾಡಿದ್ದೀವಿ, ಗ್ರ್ಯಾಂಡಾಗಿ ಮಾಡಿದ್ದೀವಿ. ಜನ ಹೇಳ್ಬೇಕು ಹೆಂಗೆ ಮಾಡಿದ್ದೀವಿ ಅಂತ. ಮುಂಚೆ ಸೀರಿಯಲ್ಸ್ ಎಲ್ಲ ಮಾಡ್ತಾ ಇದ್ರಲ್ಲ, ಸೊ ನಮ್ಮ ಹತ್ರ ಕಾಸ್ಟ್ಯೂಮ್ಸ್ ರೆಗ್ಯುಲರ್ ಆಗಿ ತೊಗೊತಿದ್ರು. ಸೊ ಹಂಗೆ ತೆಚ್ಚಿದ್ರು. ಹೆಣ್ಮಕ್ಳಿಗಂತೂ 1 year ಏಜಿಂದ ವಯಸ್ಸಾಗಿರೋರ್ವರೆಗೂ ಸಿಗುತ್ತೆ ಕಾಸ್ಟ್ಯೂಮು. ಸೊ ಇಲ್ಲಿ ಅವ್ರು ವೀಕೆಂಡ್ಗೆ ಹಾಕೊಬೇಕು ಅಂದರೆ ವೆಡ್ನೆಸ್ಡೇ ಥರ್ಸ್ಡೇ ಅವ್ರ ಬ್ರದರ್ ಬಂದು ತೊಗೊಂಡು ಹೋಗ್ತಾರೆ. ಗಿರಾ ಕ್ರೇಜ್ಗೆ ಕೊಲಾಬೆ ಬೇಡ ಮೇಡಮ್, ಪೋಸ್ಟ್ ಹಾಕಿದ್ರೆ ಮಿಲಿಯನ್ ಗಟ್ಟಲೆ ಓಡ್ತಿದೆ. ನಾವೇನು ಡಿಸೈನ್ ಕೊಡೋದಿಲ್ಲ, ಅವ್ರಿಗೆ ಇರುತ್ತೆ ಡಿಸೈನ್. ಸೊ ಆ ಥರ ಡಿಸೈನ್ ಮಾಡಿಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ, ನಾನು ತ್ರಿಷಾ ರಮೇಶ್, ನ್ಯಾಷನಲ್ ಟಿವಿಗೆ ಸ್ವಾಗತ. ಇನ್ನೇನು ಬಿಗ್ ಬಾಸ್ ಫಿನಾಲೆ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳೇ ಅಂತ ಹೇಳ್ಬೋದು, ಕೆಲವೇ ಗಂಟೆಗಳಂತ ಹೇಳ್ಬೋದು. ಸೊ ಹೀಗಿರ್ಬೇಕಾದ್ರೆ ಬಿಗ್ ಬಾಸ್ ಮನೇಲಿ ಹೆಣ್ಮಕ್ಳು ಚೆನ್ನಾಗಿ ಕಾಣಿಸ್ಕೊಂತಾರೆ, ಎಲ್ರಿಗೂ ಅದು ಇಷ್ಟ ಆಗುತ್ತೆ. ಹೌದು, ನಮಗೂ ಅವ್ರ ಡ್ರೆಸ್ಸಿಂಗ್ ಸೆನ್ಸು, ಆ ಡ್ರೆಸ್ಗಳು ಎಲ್ಲನೂ ಇಷ್ಟ ಆಗುತ್ತೆ. ಆದ್ರೂ ಹಿಂದೆನೂ ಕೆಲವೊಂದು ಕಾಣದ ಕೈಗಳು ಕೆಲಸ ಮಾಡ್ತಾ ಇರ್ತವೆ. ಸೊ ನಾನು ಅದೇ ತರ ಫಿನಾಲೆಗೆ, ಯಾರು ರಕ್ಷಿತಾ ಮತ್ತೆ ಕಾವ್ಯ ಅವರು ಗ್ರ್ಯಾಂಡ್ ಫಿನಾಲೆಯನ್ನ ತಲುಪಿದ್ದಾರೆ. ಸೊ ಅವರು ಫಿನಾಲೆಯಲ್ಲಿ ಹಾಕೋಣಕ್ಕೆ ಅಂತ ಹೇಳಿ ಡ್ರೆಸ್ನ ರೆಡಿ ಮಾಡಿರುವಂತಹ ಕೈ ಆಗಿರುವಂತ ಸೊ ಸರ್ನ ಮಾತಾಡ್ಸಕ್ ಬಂದಿದ್ದೀನಿ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್, ವೆಲ್ಕಮ್ ಟು ಮೈ PK ಡಿಸೈನರ್ ಹೌಸ್. ಹೇಳಿ ಮೇಡಮ್, ಏನು? ನಿಮ್ಮ ಹೆಸರು? ಪ್ರಸನ್ನ ಕುಮಾರ್ ಅಂತ. ಸರ್ ಎಷ್ಟು ವರ್ಷದಿಂದ ಡಿಸೈನಿಂಗ್ ಕೆಲಸ ಮಾಡ್ತಾ ಇದ್ದೀರಾ? ನಮ್ದು ಒಂದು 3 to 4 years ಇಂದ ಮಾಡ್ತಾ ಇದೀವಿ ಮೇಡಮ್ ಡಿಸೈನಿಂಗ್ ಫೀಲ್ಡ್ ಅಲ್ಲಿ. ಸರ್ ಇವಾಗ ಬಿಗ್ ಬಾಸ್ 12ನೇ ಸೀಸನ್, ನೀವು ಎಷ್ಟು ಸೀಸನ್ ಡಿಸೈನ್ ಮಾಡಿದ್ದೀರಿ? ನಾನು ಸಂಗೀತ ಮೇಡಮ್ ಇದ್ರು ನೋಡಿ, ಚಾರ್ಲಿ ಫಿಲಮ್ ಹೀರೋಯಿನ್ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ಸೀಸನ್ಲೂ ನಾನು ಮಾಡ್ತಾ ಬರ್ತಾ ಇದ್ದೀನಿ ಮೇಡಮ್ ಡಿಸೈನ್. ಓಕೆ ಸರ್, ಈ ಸೀಸನ್ ಅಲ್ಲಿ ಯಾರ್ಯಾರಿಗೆ ಡ್ರೆಸ್ನ ರೆಡಿ ಮಾಡಿದ್ದೀರಾ? ಈಗ ಎಷ್ಟು ಎಪಿಸೋಡಿಗೆ ಮಾಡಿಕೊಟ್ಟಿದ್ದೀರಾ ಸರ್? ಮೇಡಮ್ ನಾವು ಕಾವ್ಯ ಮೇಡಮ್ ಸುಮಾರು ಮಾಡಿದ್ದೀವಿ. ಬಟ್ ರಕ್ಷಿತಾ ಅವ್ರಿಗೆ ಫೈನಲ್ಗೆ ಮಾತ್ರ ಕೊಟ್ಟಿದ್ದು. ಆ್ಯಕ್ಚುಲಿ ಟಚ್ಚಲ್ಲಿ ಇದ್ರು, ಅವ್ರಿಗೆ ಕಮ್ಯುನಿಕೇಷನ್ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಆ್ಯಂಡ್ ಟ್ರಾವೆಲಿಂಗು ಯಾರು ತೊಗೊಂಡು ಕೊಡೋಕ್ಕೆ ಯಾರೂ ಇರಲಿಲ್ಲ. ಸೊ ಅವ್ರಿಗೆ ನಾವು ಮಾಡೋಕ್ಕಾಗಲಿಲ್ಲ. ಬಟ್ ಫೈನಲ್ಗೆ ಮಾಡಿಕೊಡಿ, ಅರ್ಜೆಂಟ್ ಇದೆ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು, ಮಾಡಿದ್ದೀನಿ ಮೇಡಮ್. ಫೈನಲ್ ಕೊಟ್ಟಿದ್ದೀನಿ. ಬಟ್ ಕಾವ್ಯಗೆ ರೆಗ್ಯುಲರ್ ಆಗಿ ಕೊಟ್ಟಿದ್ದೀನಿ ಮೇಡಮ್, ಕಾವ್ಯ ಮೇಡಮ್ಗೆ. ಹಾಗಿದ್ರೆ ಕಾವ್ಯಶ ಅವ್ರ ಡ್ರೆಸ್ಸನ್ನ ನೀವು ನೋಡಿರ್ಬೋದು ವೀಕೆಂಡ್ ಎಪಿಸೋಡಲ್ಲಿ. ಅವ್ರಷ್ಟು ಚೆನ್ನಾಗಿ ಕಾಣಿಸೋದಕ್ಕೆ ಇವರೇ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಇವ್ರ ರೆಂಟಲ್ ಹೌಸಲ್ಲೇ ನಾನು ಕೂಡ ಇದ್ದೀನಿ. ಸರ್ ಹೆಂಗಿರುತ್ತೆ ಪ್ರಿಪ್ರೇಷನ್? ಈಗ ಫಿನಾಲೆ ಅಂದರೆ ಅವರು ತುಂಬ ಚೆನ್ನಾಗಿ ಕಾಣಿಸ್ಕೋಬೇಕು, ನಮಗೂ ಅವ್ರ ಡ್ರೆಸ್ಸಿಂಗ್ ಎಲ್ಲ ಇಷ್ಟ ಆಗಬೇಕು. ಸೊ ನಿಮಗೆ ಅದು ಹೆಂಗಿರುತ್ತೆ ಸರ್ ಕೆಲಸ ಮಾಡುವಾಗ? ಮೇಡಮ್ ನನಗಂತೂ ಆ್ಯಕ್ಚುಲಿ ನಮ್ಗೆ ನಿದ್ದೆ ಬರೋದಿಲ್ಲ. ಅವರು ಚೆನ್ನಾಗಿ ಕಾಣಬೇಕು ಅನ್ನೋದೇ ನಮ್ಮ ಡ್ರೀಮ್ ಇರುತ್ತೆ. ಬಟ್ ನಾನು 20 days ಹಿಂದೆನೇ ಫೋನ್ ಮಾಡಿ ಅವ್ರಿಗೆ ಹೇಳಿದ್ದೆ, ಅವ್ರ ಬ್ರದರ್ಗೆ, ಕಾವ್ಯ ಅವ್ರ ಬ್ರದರ್ಗೆ ಒಂದು ಡಿಸೈನ್ ಕೊಡಿ ಅಂತ. ಬಟ್ ಅವರು ಸ್ವಲ್ಪ ಬ್ಯುಸಿ ಇದ್ರು. ಲಾಸ್ಟ್ ಮೂಮೆಂಟಲ್ಲಿ ಹೇಳಿದ್ರು. ಆ್ಯಕ್ಚುಲಿ ಮೊನ್ನೆ ಕೊಟ್ಟರು ಡಿಸೈನ್, ನನಗೆ 1 day ಇದ್ದಂಗೆ ಕೊಟ್ಟರು ಮಾಡಿ ಅಂತ. ಸೊ ಆಯಿತು ಅಂತ ಮಾಡೋಣ ಅಂದ್ಬಿಟ್ಟು 1 dayಲಿ ನಾನು ಹೋಗಿ ಮೆಟೀರಿಯಲ್ ತಂದು ನೈಟೆಲ್ಲ ಕೆಲಸ ಮಾಡಿ, ಸಡನ್ ರಕ್ಷಿತ್ ಅವ್ರ ತಂಗಿ ಫೋನ್ ಮಾಡಿಬಿಟ್ಟು ಮಾಡಿಕೊಡಿ ಅಂತ ಹೇಳಿದ್ರು. ಸೊ ಅವ್ರಿಗೂ ಮಾಡಬೇಕಲ್ವಾ ಅಂದ್ಬಿಟ್ಟು ನೈಟೆಲ್ಲ ಕೆಲಸ ಮಾಡಿ ಕೊಟ್ಟಿದ್ದೀವಿ ಮೇಡಮ್. ಬಟ್ ಅರ್ಜೆಂಟ್ ಎಲ್ಲ ಆಯಿತು. ಬಟ್ ಚೆನ್ನಾಗಿ ಮಾಡಿದ್ದೀವಿ, ಗ್ರ್ಯಾಂಡಾಗಿ ಮಾಡಿದ್ದೀವಿ. ಜನ ಹೇಳ್ಬೇಕು ಹೆಂಗೆ ಮಾಡಿದ್ದೀವಿ ಅಂತ. ಸರ್ ಇವಾಗ 2 ಎಪಿಸೋಡ್ ಆಗುತ್ತೆ. ಈಗ ನಾಳೆ ಒಂದು, ನಾಡಿದ್ದೊಂದು. ನೀವೆಷ್ಟು ಜೊತೆ ಡ್ರೆಸ್ನ ಕಳಿಸಿದ್ದೀರಾ? ನಾನಿಲ್ಲ ಮೇಡಮ್, ಒಂದೇ ಕೊಟ್ಟಿರೋದು. ಯಾಕೆಂದರೆ ನಮ್ಗೆ ಟೈಮ್ ಕಮ್ಮಿ ಇತ್ತು. ಕೇಳಿದ್ರು, ಬಟ್ ನಮ್ಮ ಕೈಲಿ ಕೊಡೋಕ್ಕಾಗಿಲ್ಲ. ಕಾವ್ಯ ಮೇಡಮ್ಗೆ ಒಂದು ಕೊಟ್ಟಿದ್ದೀನಿ, ಆ್ಯಂಡ್ ರಕ್ಷಿತ್ ಅವ್ರಿಗೆ ಒಂದು ಕೊಟ್ಟಿದ್ದೀನಿ. ಸೊ ಅವ್ರು ಯಾವಾಗ ಹಾಕೋತಾರೋ ಗೊತ್ತಿಲ್ಲ, ಹಾಕೋತಾರೋ ಇಲ್ವನೂ ಗೊತ್ತಿಲ್ಲ ನಮಗೆ. ಬಟ್ ಹಾಕ್ಕೊಂಡ್ರೆ ನಮ್ಗೆ ತುಂಬ ಖುಷಿ ಆಗುತ್ತೆ. ಬಟ್ ಚೆನ್ನಾಗಿ ಮಾಡಿದ್ದೀವಿ. ಸರ್ ಇವಾಗ ಒಬ್ಬರು ಡಿಸೈನ್, ಇಬ್ಬರಿಗೂ ಡಿಸೈನ್ ಮಾಡ್ಬೇಕಾದ್ರೆ ನಿಮಗೆ ಪ್ಯಾಟ್ರನ್ ಚೇಂಜ್ ಮಾಡಬೇಕು, ಡಿಸೈನ್ ಚೇಂಜ್ ಮಾಡಬೇಕು. ಯಾಕಂದ್ರೆ ಅದು ಗೊತ್ತಾಗಬಾರ್ದು, ಇಬ್ಬರಲ್ಲೂ ಸಿಮಿಲಾರಿಟಿ ಅನ್ನೋದು ಗೊತ್ತಾಗಬಾರ್ದು. ಸೊ ನಿಮಗೆ ಈ ಸಲ ಇಬ್ರು ಫಿನಾಲೆಯಲ್ಲಿ ಇದ್ದಾರೆ. ಈಗ ವೀಕೆಂಡ್ ಎಪಿಸೋಡ್ ಆಗಿರೋ ನಡೀತಿತ್ತು, ಬಟ್ ಇಬ್ರು ಫಿನಾಲೆಯಲ್ಲಿ ಇದ್ದಾರೆ. ಸೊ ಏನಾಗುತ್ತೋ ರಿಸಲ್ಟ್ ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಸೊ ಹಿಂಗಿರ್ಬೇಕಾದ್ರೆ ಆ ಒತ್ತಡ ಹೇಗಿರುತ್ತೆ ಮೇಡಮ್? ಡಿಸೈನ್ಗೆ ನನಗೆ ಅಷ್ಟೊಂದು ಹೆಡ್ಡೇಕ್ ಆಗಲ್ಲ. ನಮ್ದು ಕಾನ್ಸೆಪ್ಟ್ ಬಂದು ರೆಂಟಲ್ಲು. ಸೊ ಡಿಸೈನ್ ಹೆಂಗೆ ಅಂದರೆ ನನ್ನ ಕಸ್ಟಮರ್ಗೂ ಕೂಡ ಡಿಸೈನ್ ನಾನು ಕೊಡೋದಿಲ್ಲ, ಅವ್ರು ಕೂಡ ಡಿಸೈನೇ ನಾನು ಡಿಸೈನ್ ಮಾಡೋದು. ಸೊ ನನ್ನಲ್ಲಿ ಸೇಫ್ ಡಿಸೈನ್ಗೆ. ಇಲ್ಲೂ ಕೂಡ ಕಾವ್ಯ ಅವ್ರ ಬ್ರದರು ಮತ್ತು ಅವ್ರ ಸಿಸ್ಟರ್ ಡಿಸೈನ್ ರೆಡಿ ಮಾಡಿದ್ರು, ನನಗೆ ಹಿಂಗೆ ಬೇಕು ಅಂತ ಹೇಳಿದ್ರು. ಸೊ ನಾನು ಹಂಗೆ ಡಿಸೈನ್ ಮಾಡಿಕೊಟ್ಟೆ. ರಕ್ಷಿತಾ ಅವ್ರ ಸಿಸ್ಟರು ಕೂಡ ಅಷ್ಟೇ, ನನಗೆ ಇದೇ ಕಲರ್ ಬೇಕು, ಇದೇ ಡಿಸೈನ್ ಬೇಕು ಅಂತ ಹೇಳಿದ್ರು, ನಾನು ಹಂಗೆ ಮಾಡಿಕೊಟ್ಟೆ. ಸೊ ನನ್ನ ಡಿಸೈನ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ ಮೇಡಮ್. ಅವ್ರು ಕೊಡೋದನ್ನ ನಾನು ನೀಟಾಗಿ ಮಾಡಿಕೊಡ್ತೀನಿ.
ಸರ್ ಹೆಂಗ್ ಕಾಂಟ್ಯಾಕ್ಟ್ ಮಾಡಿದ್ರು ನಿಮ್ಮನ್ನ? ಅಂದ್ರೆ ಈ ಹಿಂದೆ ಕಾವ್ಯ ಮ್ಯಾಮ್ ಸೀರಿಯಲ್ಸ್ ಮಾಡ್ತಾ ಇದ್ರು, ಸಿನಿಮಾ ಮಾಡಿದ್ದಾರೆ. ಸೊ ಈ ಹಿಂದೆ ಯಾವ ತರ ನಿಮ್ಮ ಹತ್ರ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಿದ್ರ? ಮಾಡಿದ್ರು ಮೇಡಮ್. ಕಾವ್ಯ ಮೇಡಮ್ ಟಚ್ ಅಲ್ಲಿ ಇದ್ರು. ಅವ್ರು ಮುಂಚೆ ಸೀರಿಯಲ್ಸ್ ಎಲ್ಲ ಮಾಡ್ತಾ ಇದ್ರಲ್ಲ, ಸೊ ನಮ್ಮ ಹತ್ರ ಕಾಸ್ಟ್ಯೂಮ್ಸ್ ರೆಗ್ಯುಲರ್ ಆಗಿ ತಗೊಂತಿದ್ರು. ಸೊ ಹಂಗೆ ಟಚ್ ಇದ್ರು. ರಕ್ಷಿತ್ ಅವರು ಇರಲಿಲ್ಲ, ಈಗಲೇ ಟಚ್ ಆಗಿದೆ ಮೇಡಮ್. ಆನ್ಲೈನಿಂದ, ಇನ್ಸ್ಟಾಗ್ರಾಮಿಂದಾನೇ ಪರಿಚಯ ಆಗಿದ್ದು. ಬಟ್ ಅವರಲ್ಲ, ಅವ್ರ ಸಿಸ್ಟರ್. ಒಂದೇ ಒಂದು ಕಾಸ್ಟ್ಯೂಮ್ ಕೊಟ್ಟಿದ್ದೀನಿ ರಕ್ಷಿತ್ ಅವ್ರಿಗೆ ಫೈನಲ್ಗೆ. ಕೊಟ್ಟಿದ್ದೀರಾ ಸರ್? ಆ ಮೆಟೀರಿಯಲ್ಸ್ ಎಲ್ಲ ನೀವೇ ತರ್ತೀನಿ ಅಂತ ಹೇಳಿದ್ರಿ, ಎಲ್ಲಿ ಪರ್ಚೇಸ್ ಮಾಡ್ತೀರಾ? ಅಂದ್ರೆ ಕ್ವಾಲಿಟಿ ನೋಡ್ಬೇಕು. ಸೊ ಅದನ್ನ ಪ್ರತಿ ಒಂದು ಸಣ್ಣ ತುಣುಕು ಕೂಡ ಮ್ಯಾಟ್ರ್ ಆಗುತ್ತೆ. ಒಂಚೂರು ತಪ್ಪಾದ್ರೂ ಇಡೀ ಡಿಸೈನ್ ಹೋಗುತ್ತೆ. ಸೊ ನೀವು ಮೆಟೀರಿಯಲ್ಸ್ ನ ಹೆಂಗ್ ಸೆಲೆಕ್ಟ್ ಮಾಡ್ತೀರಾ ಫ್ಯಾಬ್ರಿಕ್ನೆಲ್ಲ? ಆಕ್ಚುಲಿ ಮೇಡಮ್, ಇಲ್ಲೇ ನಮಗೆ ಟಫ್ ಟಾಸ್ಕ್ ಇರೋದು. ಒಂದು ಕಾಸ್ಟ್ಯೂಮ್ ಡಿಸೈನ್ಗೆ ಕೊಡ್ತಾರೆ ಕಸ್ಟಮರ್ ಆಗಲಿ ಯಾರೇ ಆಗಲಿ. ಬಟ್ ಅದು ಫ್ಯಾಬ್ರಿಕ್ ಒಂದೇ ಕಡೆ ಸಿಗಲ್ಲ. ಒಂದೊಂದು ಫ್ಯಾಬ್ರಿಕ್ ಒಂದೊಂದು ಕಡೆ ಸಿಗುತ್ತೆ. ಇವಾಗ ಟಾಪ್ ಒಂದ್ ಕಡೆ ಸಿಕ್ಕಿದ್ರೆ ಬಾಟಮ್ ಒಂದ್ ಕಡೆ, ಮತ್ತೆ ಒಳಗೆ ಹಾಕೋ ಲೈನಿಂಗ್ ಆಗಲಿ ಅದು ಇದು ಎಲ್ಲ ಬೇರೆ ಬೇರೆ ಕಡೆ. ಸೊ ಒನ್ ಡೇ ಶಾಪಿಂಗೇ ಆಗುತ್ತೆ ನನಗೆ. ಆಮೇಲೆ ನಾವು ಕೆಲವೊಂದೆಲ್ಲ ಈಚೆಯಿಂದ ಇಂಪೋರ್ಟ್ ಮಾಡ್ತೀವಿ ಮೇಡಮ್, ಸ್ವಲ್ಪ ಕ್ವಾಲಿಟಿ ಬೇಕು ಅಂತ. ಆಲ್ಮೋಸ್ಟ್ ಚಿಕ್ಕಪೇಟೆ ಕಮರ್ಷಿಯಲ್ ಸ್ಟ್ರೀಟ್ ಎಲ್ಲ ಶಾಪಿಂಗ್ ಮಾಡ್ತೀವಿ ಮೇಡಮ್. ಬಟ್ ಆಲ್ಮೋಸ್ಟ್ ನಾವು ಈಚೆಯಿಂದ ತರಿಸ್ಕೊಂತೀವಿ. ಸ್ವಲ್ಪ ಅರ್ಜೆಂಟ್ ಇದ್ರೆ ಇಲ್ಲಿ ತಗೊಂತೀನಿ. ಸರ್ ಈ ತರ ಫಂಕ್ಷನ್ ಎಲ್ಲ ಇದ್ದಾಗ ಬರೀ ಡ್ರೆಸ್ ಮಾತ್ರನಾ ಅಥವಾ ಜ್ಯುವೆಲರಿ ಆಕ್ಸೆಸ್ ಏನಾದ್ರು ನೀವು ಪ್ರೊವೈಡ್ ಮಾಡ್ತೀರಾ? ಮೇಡಮ್ ಜ್ಯುವೆಲರ್ಸ್ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಕಮ್ಮಿ ಕಲೆಕ್ಷನ್ಸ್ ಇದೆ. ಇನ್ನು ಮುಂದಕ್ಕೆ ಅದನ್ನು ಇಕ್ತೀನಿ ಮೇಡಮ್. ಜ್ಯುವೆಲರ್ಸು ಸಿಗುತ್ತೆ ಆ್ಯಂಡ್ ರೆಂಟಲ್ ಕಾಸ್ಟ್ಯೂಮ್ಸ್ ಎಲ್ಲ ಥರ. ಹೆಣ್ಮಕ್ಳಿಗಂತೂ 1 year ಏಜಿಂದ ವಯಸ್ಸಾಗಿರೋರ್ವರೆಗೂ ಸಿಗುತ್ತೆ ಕಾಸ್ಟ್ಯೂಮು. ಬಾಯ್ಸ್ಗೆ ಎಲ್ಡರಿಂದ ಸ್ಟಾರ್ಟ್ ಆಗುತ್ತೆ. ಸರ್ ಇವಾಗ ಬಿಗ್ ಬಾಸ್ ಫಿನಾಲೆ ಅಂತ ಅಂದ್ರೆ ಅದೆಲ್ರಿಗೂ ಒಂಥರ ಎಲ್ಲಾನು ಮ್ಯಾಟರ್ ಆಗುತ್ತೆ. ಸೊ ನಿಮಗೆ ಈ ಒಂದಿನದಲ್ಲಿ ಹೇಳಿದ್ರಿ ಅಂತ ಹೇಳಿದ್ರು. ಸೊ ಅದನ್ನ ಹೆಂಗೆಲ್ಲ ಕಳಿಸ್ಕೊಡ್ತೀರಾ? ಅಥವಾ ಅವ್ರ ಫ್ಯಾಮಿಲಿಯವ್ರು ಬರ್ತಾರ, ಹೆಂಗ್ ಕಳಿಸ್ಕೊಡ್ತೀರಾ? ನಮಗೆ ಕಾವ್ಯ ಅವ್ರ ಬ್ರದರ್ ಇಲ್ಲೇ ಇರೋದು. ಆಕ್ಚುಲಿ ಕಾವ್ಯ ಅವ್ರ ಮನೆ ಇಲ್ಲೇ ಎಲ್ಲೋ ಇರೋದು. ಸೊ ಅವ್ರು ಬಂದೇ ಕಲೆಕ್ಟ್ ಮಾಡ್ಕೊಂಡ್ರು. ಅವರು ಕಾವ್ಯ ಅವ್ರ ಬ್ರದರ್ ನೈಟ್ 11:30 ಬಂದು ಕಲೆಕ್ಟ್ ಮಾಡ್ಕೊಂಡ್ರು. ಯಾಕಂದ್ರೆ ವರ್ಕ್ ನಡೀತಿತ್ತು. ರಕ್ಷಿತ್ ಅವ್ರದ್ದು ನೈಟ್ ಎಲ್ಲ ಕೆಲಸ ಮಾಡಿ ಮಾರ್ನಿಂಗ್ ನಾನು ರ್ಯಾಪಿಡೋ ಪೋಟರ್ ಮಾಡಿದೆ. ಅಲ್ಲಿಗೆ ನಾವು ಮಾಡಿದೆ ಮೇಡಮ್, ಬಿಡದಿಗೆ ಮಾಡಿದೆ. ಸೊ ಅವರೇ ಬಂದು ಫ್ಯಾಮಿಲಿ ಅವರೇ ಬಂದು ಕಲೆಕ್ಟ್ ಮಾಡ್ಕೊಂತಾರೆ ಅಂದ್ರೆ ವೀಕೆಂಡ್ ಎಪಿಸೋಡ್ಗೆಲ್ಲ. ಅದು ಸರ್ ಎಷ್ಟು ದಿನ ಮುಂಚೆ ಕಳಿಸ್ಕೊಡ್ತೀರಾ ನೀವು? ನಾವು ಆಕ್ಚುಲಿ ಅವ್ರ ವೀಕೆಂಡ್ಗೆ ಹಾಕೊಬೇಕು ಅಂದ್ರೆ ವೆಗ್ನೆಸ್ಡೇ ಥರ್ಸ್ಡೇ ಅವ್ರ ಬ್ರದರ್ ಬಂದು ತಗೊಂಡು ಹೋಗ್ತಾರೆ. ಅವ್ರು ವೆಗ್ನೆಸ್ಡೇ ಕೊಟ್ಬಿಡ್ತಾರೆ, ಅಲ್ಲಿ ಅವರು ವೀಕೆಂಡ್ಗೆ ಹಾಕೊಂತಾರೆ. ಆಮೇಲೆ ಅವ್ರು ನಿಮಗೆ ರಿಟರ್ನ್ ಮಾಡೋದಾಗ್ಲಿ ಅದು ಹೆಂಗ್ ನಡೆಯುತ್ತೆ ಸರ್ ಪ್ರೋಸೆಸ್? ರಿಟರ್ನ್ ಸ್ವಲ್ಪ ಹೇಳಕ್ಕಾಗೋದಿಲ್ಲ, ಅವಾಗ ಕೊಡ್ತಾರೆ ಇಲ್ಲ ಅಂತಲ್ಲ. ಬಟ್ ಅದು ಟೈಮಿಂಗ್ ಇರೋದಿಲ್ಲ. 10 days ಆಗುತ್ತೆ, ಇಲ್ಲ 1 week ಅಲ್ಲೇ ಆಗುತ್ತೆ. ಇಲ್ಲಾಂದ್ರೆ ಇನ್ನು ಕೆಲವೊಂದು ಕಾಸ್ಟ್ಯೂಮ್ ನಂಗೆ ಇನ್ನೂ ರಿಟರ್ನ್ ಬಂದಿಲ್ಲ. ಸೊ ಅವ್ರು ಬಂದ್ಮೇಲೆ ನಂಗೆ ಸಿಗುತ್ತೆ. ಸರ್ ನೀವೇನಾದ್ರು ಅವ್ರು ಹಾಕೊಂಡಾಗ ಆ ಫೋಟೋಸ್ನ ನೀವು ಕೊಲ್ಯಾಬ್ ಮಾಡ್ಕೊಳೋದಾಗ್ಲಿ ಆ ತರ ಎಲ್ಲ ಮಾಡ್ತೀರಾ? ಮೇಡಮ್ ಮಾಡ್ತಾ ಇದೀವಿ. ಕೊಲಾಬ್ ಅಲ್ಲಿ ಅವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಾರೆ. ನನ್ನ ಪೇಜ್ ಅಲ್ಲಿ ಹಾಕಿದ್ರೆ ಸಾಕು, ಅವ್ರಿಗೆ ಇರೋ ಕ್ರೇಜ್ಗೆ ಕೊಲಾಬೇ ಬೇಡ ಮೇಡಮ್. ಪೋಸ್ಟ್ ಹಾಕಿದ್ರೆ ಮಿಲಿಯನ್ ಗಟ್ಟಲೆ ಓಡ್ತಿದೆ. ರಕ್ಷಿತ್ ಅವ್ರದ್ದೊಂದು ವಿಡಿಯೋ ಬಿಟ್ಟನೇನೆ 5M ಅವ್ರಿಗೂ ಓಡಿದೆ ಆಲ್ರೆಡಿ. ಅಷ್ಟು ಕ್ರೇಜ್ ಇದೆ. ಸೊ ಕೊಲಾಬ್ ಅವಶ್ಯಕತೆ ಇಲ್ಲ, ಅವ್ರ ಫೋಟೋ ಸಾಕು. ಸರ್ ಇವಾಗ ಬಿಗ್ ಬಾಸ್ ಫಿನಾಲಲ್ಲಿ ಇದ್ದೀವಿ. ಸೊ ಎಲ್ಲರೂ ವೋಟಿಂಗ್ ಮಾಡೋದ್ರಲ್ಲೇ ಇದ್ದಾರೆ. ಈಗ ನಿಮಗೆ ಏನ್ ಅನ್ಸುತ್ತೆ ಸರ್ ಫೈನಲ್ ರಿಸಲ್ಟ್? ನೀವು ಈಗ ಬಿಗ್ ಬಾಸ್ ನೋಡ್ತಾ ಇರ್ತೀರಾ. ಸೊ ನಿಮಗೆ ಏನ್ ಅನ್ಸುತ್ತೆ? ಈಗ ಹೆಣ್ಮಕ್ಳು ಗೆಲ್ತಾರ? ಹೆಣ್ಮಕ್ಳು 3 ಜನ ಇದ್ದಾರೆ, ಗಂಡ್ಮಕ್ಳು 3 ಜನ ಇದ್ದಾರೆ. ಸೊ ಯಾರು ಗೆಲ್ತಾರೆ ಅನ್ಸುತ್ತೆ? ನನಗೆ ಹೆಣ್ಮಕ್ಳು ಗೆದ್ರು ಒಳ್ಳೇದೇ ಮೇಡಮ್. ಯಾಕಂದ್ರೆ ಮೇಡಮ್ ಶ್ರುತಿ ಮೇಡಮ್ ಒಬ್ಬರೇ ಗೆದ್ದಿದ್ದು. ಸೊ ಈಗ ಚಾನ್ಸ್ ಇದೆ, ರಕ್ಷಿತಾಗಾಗ್ಲಿ ಅಶ್ವಿನಿ ಮೇಡಮ್ಗಾಗ್ಲಿ ಚಾನ್ಸ್ ಇದೆ. ಸೊ ಅವ್ರು ಗೆದ್ರೆ ಒಳ್ಳೇದು. ಬಟ್ ನನಗೂ ಗಿಲ್ಲಿ ಕಂಡ್ರೆ ಏನೋ ಇಷ್ಟ ಇದೆ. ಯಾಕಂದ್ರೆ ತುಂಬಾ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ನಮ್ಮ ಮನೇಲೆಲ್ಲ ಸ್ವಲ್ಪ ಫನ್ ಆಗಿ ನೋಡ್ಬೋದು. ಸೊ ಗಿಲ್ಲಿ ಗೆದ್ರು ಖುಷಿನೇ, ಹೆಣ್ಮಕ್ಳು ಗೆದ್ರು ಖುಷಿನೇ ಮೇಡಮ್. ನಿಮ್ಗೇನಾದ್ರು ಫಿನಾಲೆಗೆ ಹೋಗೋ ಅವಕಾಶ ಇದೆಯಾ? ಅಥವಾ ನೀವೇನಾದ್ರು ಫಿನಾಲೆಗೆ ಹೋಗ್ತೀರಾ ಮೇಡಮ್? ಅದು ನಾನು ಟ್ರೈ ಮಾಡಿಲ್ಲ. ನನಗೆ ಸ್ವಲ್ಪ ಅದೆಲ್ಲ ಇಂಟ್ರೆಸ್ಟ್ ಕಡಿಮೆ ಅಲ್ಲಿ. ಯಾಕಂದ್ರೆ ಅಲ್ಲಿ ಕೇಳ್ಪಟ್ಟೆ ಬೆಳಗ್ಗೆ ಹೋದ್ರೆ ಸಾಯಂಕಾಲದವರೆಗೂ ಕುಂತ್ಕೋಬೇಕು. ನನಗೆ ಸ್ವಲ್ಪ ಕಸ್ಟಮರ್ಸ್ ಆರ್ಡರ್ ಜಾಸ್ತಿ ಇದೆ. ಅದು ಸ್ವಲ್ಪ ಕಷ್ಟ ಆಗುತ್ತೆ ಮೇಡಮ್. ಅಲ್ಲಿ ಒನ್ ಡೇ ಕೂರಕ್ಕಾಗಲ್ಲ ನನಗೆ, ಅದಕ್ಕೆ ಪ್ಲಾನ್ ಮಾಡಿಲ್ಲ. ಈ ಹಿಂದೆ ಸಂಗೀತ ಶೃಂಗೇರಿ ಅವ್ರಿಗೂ ಕೂಡ ಡಿಸೈನ್ ಮಾಡಿದ್ರಿ ಅಂತ ಹೇಳಿದ್ರಿ. ಸೊ ಅವರಿಗೆ ಎಷ್ಟು ಎಪಿಸೋಡ್ ಡಿಸೈನ್ ಮಾಡಿದ್ರಿ? ಫಿನಾಲೆದು ಎಲ್ಲ ಯಾವ ತರ ರೆಡಿ ಮಾಡಿದ್ರಿ ಮೇಡಮ್? ಅವ್ರಿಗೆ ಆಲ್ಮೋಸ್ಟ್ ನಾವು ಕೊಟ್ಟಿದ್ದೀವಿ ಮೇಡಮ್. ಫುಲ್ ಸೀಸನ್ ಕೊಟ್ಟಿದ್ದು. ಅವ್ರು ಹೆಂಗೂ ಫೈನಲ್ ವರ್ಗೂ ಬಂದ್ರು. ಸೊ ಫುಲ್ ಸೀಸನ್ ಆಲ್ಮೋಸ್ಟ್ ನಾವು ಕಾಸ್ಟ್ಯೂಮ್ ವೀಕೆಂಡ್ಗೆ ಡಿಸೈನ್ ಮಾಡಿದ್ದೀವಿ ಮೇಡಮ್ಗೆ. ಫಿನಾಲೆ ಕಾಸ್ಟ್ಯೂಮ್ ನಿಮ್ ಕಡೆಯಿಂದಾನೇ ಡಿಸೈನ್ ಆಗಿದೆ. ಯಾಕಂದ್ರೆ ಅವರು ರೆಡ್ ಕಲರ್ ಡ್ರೆಸ್ ಹಾಕಿರ್ತಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೌದು ಮೇಡಮ್. ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಅವ್ರು ಯಾರೋ ಕಸಿನ್ ಯಾರೋ ಇದ್ರು, ಅವರು ನಮ್ಗೆ ಕಮ್ಯುನಿಕೇಶನ್ ಅಲ್ಲಿ ಇದ್ರು. ಅವ್ರು ಹೆಂಗೆ ಹೇಳ್ತಾ ಇದ್ರು ಹಂಗೆ ನಾವು ಡಿಸೈನ್ ಮಾಡ್ತೇವೆ. ಆಕ್ಚುಲಿ ಬಿಗ್ ಬಾಸ್ ಶೋಗೆ ಹೆಂಗೆ ಅಂದ್ರೆ ಮೇಡಮ್, ನಾವೇನು ಡಿಸೈನ್ ಕೊಡೋದಿಲ್ಲ, ಅವ್ರಿಗೆ ಇರುತ್ತೆ ಡಿಸೈನ್. ಸೊ ಆ ಥರ ಡಿಸೈನ್ ಮಾಡ್ಕೊಡ್ತೀವಿ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ಕೊಡ್ತೀವಿ ಮೇಡಮ್. ಸರ್ ನೀವೀಗ ಒಂದು ವೀಕೆಂಡ್ ಎಪಿಸೋಡ್ ನೋಡಿರ್ತೀರಾ. ಸುದೀಪ್ ಅವ್ರು ಹೇಳ್ತಾರೆ ಡ್ರೆಸ್ ಕಡೆಯಿಂದ ಹೊರಗಡೆ ಏನಾಗ್ತಿದೆ ಅನ್ನೋದನ್ನ ತಿಳ್ಕೊಂತಾ ಇದ್ದಾರೆ ಅಂತ. ಬಟ್ ಅದು ಯಾರಿಗೆ ಹೇಳಿದ್ರು ಅನ್ನೋದು ಇಲ್ಲಿವರೆಗೂ ಯಾರಿಗೂ ಅರ್ಥ ಆಗಿಲ್ಲ. ಸೊ ನಿಮ್ ಕಡೆಯಿಂದ ಏನಾರು ಆ ಥರ ಏನಾರು ಹೋಗಿತ್ತೆ ಮೇಡಮ್? ನನಗೆ ಇದುವರೆಗೂ ಅದು ಅರ್ಥನೇ ಆಗಿಲ್ಲ. ಏನಂತ ಹೇಳಿದ್ರು, ನೀವೇ ಸ್ವಲ್ಪ ಹೇಳಿದ್ರೆ ನಂಗೆ ಅರ್ಥ ಆಗತ್ತೆ. ನನ್ಗೆ ನಿಜ ಗೊತ್ತಿಲ್ಲ ಅದು
ನನಗೆ ಅರ್ಥ ಆಗಿಲ್ಲ ಅದು ಕಲರ್ ಮೇಲೆ ರೆಡ್ ಇದ್ರೆ ಇವರು Combination ಇದ್ದಾರೆ, Okay. ಗ್ರೀನ್ ಇದ್ರೆ ಹೊರಗಡೆ ಎಲ್ಲಾನು ಆರಾಮಾಗಿದೆ, ಇವ್ರ ಬಗ್ಗೆ ಪಾಸಿಟಿವ್ ಇದೆ. ನಮ್ಗೆ ಈಗ ಐಡಿಯಾ ಬಂದಿದೆ ಮೇಡಮ್, ನೆಕ್ಸ್ಟ್ ಸೀಸನ್ ನೋಡಬೇಕು. ನನಗೆ ಐಡಿಯಾನೇ ಇರಲಿಲ್ಲ ಇದು. ನೆಕ್ಸ್ಟ್ ಸೀಸನ್ ನೋಡೋಣ. ಆ ಥರ ಸ್ವಲ್ಪ ಸ್ಟಾರ್ಟಿಂಗ್ ಮಾತಾಡ್ಕೊಂಡು ಏನಂತ ನಿಮ್ಗೆ ಪ್ರಾಬ್ಲಮ್ ಇದೆ ರೆಡ್ ಕೊಡ್ತೀನಿ, ಚೆನ್ನಾಗಿದ್ರೆ ಗ್ರೀನ್ ಕೊಡ್ತೀನಿ. ಸರ್ ಈ ತರ ಒಂದು ಈಗ ಹುಡುಗಿರ್ಗಾಗ್ಲಿ ಹುಡುಗರಿಗಾಗ್ಲಿ, ಹುಡುಗರಿಗಾದ್ರೂ ಅಷ್ಟೊಂದು ಡಿಸೈನಿಂಗ್ ಅಷ್ಟು ಅನ್ಸಲ್ಲ, ಬಟ್ ಆಕ್ಚುಲಿ ನನಗೆ ಒಂದಷ್ಟು ಜನ ಡಿಸೈನರ್ಸ್ ಹೇಳ್ತಾ ಇರ್ತಾರೆ, ಹುಡುಗಿರ್ಗೆ ನಾವ್ ಏನೇ ಮಾಡಿದ್ರು ಅದೊಂದು ಯುನಿಕ್ ಡಿಸೈನ್ ಆಗುತ್ತೆ, ಬಟ್ ಹುಡುಗರ್ಗೆ ಒಂದೇ ತರ ಡಿಸೈನ್ ಮಾಡಬೇಕು, ಅದರಲ್ಲಿ ಕ್ರಿಯೇಟಿವ್ ಮಾಡಕ್ ಸ್ವಲ್ಪ ಕಷ್ಟ ಅಂತ. ಸರ್ ನಿಮಗೆ ಏನ್ ಅನ್ಸುತ್ತೆ? ಮೇಡಮ್ ಆಕ್ಚುಲಿ ನಾನು ಈ ಫೀಲ್ಡ್ಗೆ ಬರೋಕ್ಕೆ ಕಾರಣ ಅದೇನೆ. ಯಾಕಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗಿಂದನೂ ನನಗೆ ಕಾಸ್ಟ್ಯೂಮ್ನ ತುಂಬ ಇಷ್ಟ. ನಾನು ಓದಿದ್ದು BHS ಸ್ಕೂಲು ಜಯನಗರಲ್ಲಿ. ನನಗೆ ಸ್ವಲ್ಪ ಸ್ಕೂಲ್ ಬಿಡೋ ಟೈಮಲ್ಲಿ ವೀಕೆಂಡ್ ಟೈಮಲ್ಲೆಲ್ಲ ನಾನು 4th ಬ್ಲಾಕ್ ಶಾಪಿಂಗ್ ಹೋಗ್ಬಿಡ್ತಿದ್ದೆ. ಅಲ್ಲಿ ಹೋಗ್ಬಿಟ್ಟು ಯೂನಿಕ್ ಡ್ರೆಸ್ನ ನಾನು ಸೆಲೆಕ್ಟ್ ಮಾಡ್ತಿದ್ದೆ, ಯಾಕಂದ್ರೆ ನಾರ್ಮಲಾಗಿ ಬಾಯ್ಸ್ಗೆ ಸಿಗಲ್ಲ, ಶರ್ಟು ಪ್ಯಾಂಟ್ ಅಷ್ಟೇ ಸಿಗೋದು. ಸೊ ನಾನು ತುಂಬ ಯೂನಿಕ್ ಹುಡುಕ್ತಿದ್ದೆ, ಆಗಿಂದ ಕ್ರೇಜ್ ನನಗೆ. ಸೊ ಈಗಲೂ ಅಷ್ಟೇ ನನಗೆ ನಾರ್ಮಲ್ ಬಟ್ಟೆ ಹಾಕಕ್ಕೆ ಇಷ್ಟ ಆಗಲ್ಲ, ಕೆಲವು ಟೈಮಲ್ಲಿ ನನಗೆ ತುಂಬ ಡಿಫ್ರೆಂಟ್ ಆಗಿರಬೇಕು. ಸೊ ಡಿಫ್ರೆಂಟ್ ಕಾಸ್ಟ್ಯೂಮ್ಸ್ ಇಲ್ಲೆಲ್ಲೂ ಸಿಗೋದಿಲ್ಲ. ಸೊ ಅದಕ್ಕೆ ನಾನು ಈ ಫೀಲ್ಡಿಗೆ ಬಂದಿದ್ದೀನಿ ಮೇಡಮ್. ನಾನು ಒಳ್ಳೊಳ್ಳೆ ಡಿಸೈನ್ ನಾನು ಮಾಡ್ಕೊಂಡು ಹಾಕೊಳ್ಳೋಕ್ಕೇ ಬಂದಿದ್ದೀನಿ ಅನ್ಕೊಂಬಿಡಿ ಈ ಫೀಲ್ಡ್ಗೆ. ಸೊ ಬಾಯ್ಸ್ಗೆ ನೀವು ಹೇಳ್ದಂಗೆ ಸಿಗಲ್ಲ, ಗರ್ಲ್ಸ್ಗಂತೂ ವೆರೈಟಿ ಸಿಗುತ್ತೆ. ಸೊ ನಾನು ಚೆನ್ನಾಗಿ ಡಿಸೈನ್ ಮಾಡ್ಬೇಕಂತ ತುಂಬ ಆಸೆ ಇದೆ ಮೇಡಮ್. ಬಾಯ್ಸ್ಗೂ ಮಾಡ್ತೀನಿ, ಫ್ಯೂಚರ್ ಡೇಸಲ್ಲಿ ಮಾಡ್ತೀನಿ ಮೇಡಮ್. ಅದೇ ಆಕ್ಚುಲಿ ಹುಡುಗಿರ್ಗೆ ನೀವು ಏನೋ ಅಲ್ಲಿ ಏನೋ ಮಿಸ್ ಆಗಿರುತ್ತೆ. ಸೊ ಇವಾಗ ನೀವು ನೋಡ್ಬೋದು, ಈ ಡ್ರೆಸ್ನೇ ನೋಡ್ಬೋದು. ಸೊ ಇದು ಏನೋ ಒಂದು ಯುನಿಕ್ ಕಾನ್ಸೆಪ್ಟ್ ಅನ್ಸುತ್ತೆ, ಹಲವಾರು ಅನ್ಸುತ್ತೆ. ಬಟ್ ಬಾಯ್ಸಿಗೆ ಏನಾಗುತ್ತೆ, ಶರ್ಟ್ ಪ್ಯಾಂಟ್ ನೀವು ಅದ್ರಲ್ಲೇನೆ ಏನಾದ್ರು ಮಾಡ್ಬೇಕೇ ವಿನಃ ಕ್ರಿಯೇಟಿವ್ ಅನ್ನೋದು ಇರಲ್ಲ. ಯಾಕಂದ್ರೆ ಹುಡುಗಿರ್ ಡ್ರೆಸ್ನ ನೀವು ಹೆಂಗ್ ಡಿಸೈನ್ ಮಾಡಿದ್ರು ನಡೀತೆ. ಬಟ್ ಏನು ಅಂದ್ರೆ ಸರ್, ಇವಾಗ ನಾರ್ಮಲ್ ಈಗ ಡ್ರೆಸ್ ಡಿಸೈನ್ ಮಾಡ್ಬೇಕಾರೆ ಹುಡುಗರ ಡ್ರೆಸ್ನ ಟಫ್ ಅನ್ಸುತ್ತಾ, ಹುಡುಗಿರ್ ಡ್ರೆಸ್ ಟಫ್ ಅನ್ಸುತ್ತೆ ಸರ್? ಫ್ಯಾಬ್ರಿಕ್ ವಿಷಯದಲ್ಲಿ ಆಗಿರ್ಬೋದು ಅಥವಾ ಅದನ್ನ ಡಿಸೈನ್ ಮಾಡುವಾಗ್ಲ ಯಾರ್ದು ಡ್ರೆಸ್ ಟಫ್ ಅನ್ಸುತ್ತೆ ಮೇಡಮ್? ಯಾರ್ದು ಟಫೇ ಅನ್ಸಲ್ಲ, ಯಾಕೆಂದ್ರೆ ಈಸಿ, ಇಬ್ರದ್ದು ಈಸಿ. ಬಟ್ ಬಾಯ್ಸ್ ನೀವು ಹೇಳ್ದಂಗೆ ಆ ಥರ ಎಂಕ್ವೈರಿನೇ ಬರಲ್ಲ ಮೇಡಮ್. ಈಗ 100% ಅಲ್ಲಿ 10% ಮಾತ್ರ ಬಂದ್ಬಿಟ್ಟು ನನಗೆ ಯೂನಿಕ್ ಬೇಕಂತ ಕೇಳೋದು. 95% ಎಲ್ಲರೂ ನಾರ್ಮಲ್ ಆಗಿ ಅಯ್ಯೋ ಯಾವುದೋ ಒಂದು ಕೊಟ್ರೆ ಸಾಕಪ್ಪ, ಶರ್ಟ್ ಕೊಡಿ, ಬ್ಲೇಸರ್ ಕೊಡಿ, ಈ ಥರನೇ ಬರೋದು. ಬಟ್ ಲೇಡೀಸ್ಗೆ ಅಂದರೆ ಸ್ವಲ್ಪ ಎಲ್ಲ ಡಿಫ್ರೆಂಟ್ ಕಾನ್ಸೆಪ್ಟ್ ಇರುತ್ತೆ, ನಡೆಯುತ್ತೆ. ಸೊ ಬಾಯ್ಸ್ಗೂ ಫ್ಯೂಚರ್ ಡೇಸಲ್ಲಿ ಮಾಡ್ತೀನಿ ಮೇಡಮ್. ಕೇಳ್ಕೊ ಬಂದರೆ ಖಂಡಿತ ಅವ್ರಿಗೆ ಹೆಂಗೆ ಬೇಕಂಗೆ ಡಿಸೈನ್ ಹಾಕೋರಿಲ್ಲ ಅಷ್ಟೇ ಮೇಡಮ್, ಹಾಕೋರಿದ್ರೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸರ್ ಇವಾಗ ನಿಮ್ಮ ಹತ್ರ ಇರೋ ಡ್ರೆಸ್ನ ನೀವು ತೋರಿಸ್ಬೋದಾ? ಯಾವ್ದನ್ ಕಾವ್ಯ ಮೇಡಮ್ ಈಗ? ಓಕೆ ಸರ್, ಓಕೆ. ಸೊ ಇವಾಗ ಸರ್ ನಮಗೆ ಕಾವ್ಯ ಅವರು ಯಾವ್ಯಾವ ತರ ಡ್ರೆಸ್ ಹಾಕಿದ್ರು ಅನ್ನೋದನ್ನ ನಾವು ಬಿಗ್ ಬಾಸ್ ಮನೇಲಿ ನೋಡಿದ್ವಿ. ಸೊ ಈಗ ಲೈವ್ ಆಗಿ ನಮಗೆ ತೋರಿಸ್ತಾ ಇದ್ದಾರೆ, ಬನ್ನಿ ಸರ್. ಇದು ನೀವೇ ಡಿಸೈನ್ ಮಾಡಿ? ಹೌದು ಮೇಡಮ್, ನಮ್ಮ ಹತ್ರನೇ ಇತ್ತು, ಡಿಸೈನ್ ಮಾಡಿದ್ವಿ. ಇದು ದುಪ್ಪಟ ಇಂದ ಕಲರ್ ಯಾವ್ದೋ ದುಪ್ಪಟ, ತುಂಬಾ ಕಾಸ್ಟ್ಯೂಮ್ಸ್ ಹೋಗುತ್ತಲ್ಲ, ಯಾವ್ದೋ ವೆಟ್ ಆಗಿದಾಗ ಕಲರ್ ಬಿಟ್ಬಿಟ್ಟಿದೆ. ಬಟ್ ಈ ಕಾಸ್ಟ್ಯೂಮ್ ನೋಡಕ್ ಸಿಂಪಲ್ ಆಗಿದೆ, ಬಟ್ ಎಷ್ಟು ಜನ ಎಂಕ್ವೈರಿ ಅಂದ್ರೆ ಮೇಡಮ್ ನೀವು ನಂಬಲ್ಲ, ತುಂಬಾ ಜನ ನಮ್ಗೆ ಮಾಡಕ್ಕೂ ಆಗ್ತಿಲ್ಲ, ರೀಕ್ರಿಯೇಟ್ ಮಾಡ್ತೀನಿ ಇದು ಸೇಮ್ ಡಿಸೈನು. ಬಟ್ ತುಂಬಾ ಇಷ್ಟ ಆಯ್ತು ಮೇಡಮ್, ಎಲ್ಲ ಕಸ್ಟಮರ್ಗೆ ಇದೆ ತುಂಬಾ ಲೈಕ್ ಮಾಡ್ತಾ ಇರೋದು. ಸಿಂಪಲ್ ಆಗಿದೆ ಬಟ್ ತುಂಬಾ ಗ್ರ್ಯಾಂಡ್ ಆಗಿದೆ. ಆಕ್ಚುಲಿ ನೀವು ಈಗಿನ ವೆದರ್, ಈ ಶೆಕೆಲೆಲ್ಲ, ಸೊ ನಾವು ಹುಡುಗಿರು ಆಲ್ಮೋಸ್ಟ್ ನಾವು ಈ ತರ ಸಿಂಪಲ್ ಡ್ರೆಸ್ ಇಷ್ಟಪಡ್ತೀವಿ. ಯಾಕೆಂದ್ರೆ ನೋಡಕ್ಕೂ ತುಂಬಾ ಅಂದ್ರೆ ನಂಗೊಂದು ಇದಿದೆ, ನಂದೊಂದು ಪಾಲಿಸಿ ಇದೆ, ಏನು ಅಂದ್ರೆ ಡ್ರೆಸ್ ಅದು ಹೆಂಗಾರು ಇರ್ಲಿ, ನಾವು ಹೆಂಗ್ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ ಅನ್ನೋದು. ಇದು ನೋಡಿ ಮೇಡಮ್, ಇದೆಲ್ಲ ಹ್ಯಾಂಡ್ ವರ್ಕ್. ಸೊ ನಿಮ್ಗೆ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ. ಇದಕ್ಕೆ ಕಾಂಟ್ರಾಸ್ಟ್ ದುಪ್ಪಟ ಹಾಕೊಂಡ್ಬಿಟ್ರೆ ಇದು ಸಿಂಪಲ್ ಅನ್ಸೋದಿಲ್ಲ, ನಿಮ್ಗೆ ಕಂಪ್ಲೀಟ್ ಗ್ರ್ಯಾಂಡ್ ಕಾಣುತ್ತೆ. ಇನ್ನು ನೋಡಿ ಮೇಡಮ್, ಇದೊಂದು ಫಿಶ್ ಕಟ್. ಇದು ಅವ್ರ ಬ್ರದರು ಫೋನ್ ಮಾಡಿ ನಮ್ಗೆ ಇದೇ ತರ ಬೇಕು ಅಂತ ಕೇಳಿದ್ರು. ಸೊ ನಾವು ಅದೇ ತರ ಮಾಡ್ಕೊಟ್ವಿ ಮೇಡಮ್. ಇದು ನೋಡಿ, ಇದು ಫಿಶ್ ಕಟ್ ಬರುತ್ತೆ. ಇದು ನೋಡಿ, ಇದು ಬಂದು ಟಾಪ್, ಬ್ಲೌಸು, ತುಂಬಾ ಬೀಟ್ಸ್ ಎಲ್ಲ ಬರುತ್ತೆ, ತುಂಬಾ ಚೆನ್ನಾಗಿದೆ. ಇಲ್ಲ ಇದು ಸೀಕ್ವೆನ್ಸ್ ಸಿಗುತ್ತೆ. ಇದು ತಂದ್ಬಿಟ್ಟು ನಾವು ಕಟ್ ಮಾಡಿ ನೋಡಿ, ಆಕ್ಚುಲಿ ಸೀಕ್ವೆನ್ಸ್ ಈ ತರ ಸಿಗುತ್ತೆ. ಇದನ್ನ ನಾವು ಕಟ್ ಮಾಡಿ ಬ್ಲೌಸ್ಗೆ ಎಲ್ಲ ಮಾಡೋದಿರುತ್ತೆ, ತುಂಬಾ ಕೆಲಸ ಇರುತ್ತೆ. ಸೊ ಹಿಂಗ್ ಮಾಡಿದ್ರೆ ಈ ಲುಕ್ ಬರುತ್ತೆ ಮೇಡಮ್. ತುಂಬಾ ಕಾಸ್ಟ್ಯೂಮ್ ಮೇಡಮ್, ಇಲ್ಲ ಅಂದ್ರೆ ಒಂದು 15 ಕಾಸ್ಟ್ಯೂಮು ನನಗೆ ಅವ್ರ ಕಡೆಯಿಂದ ವಾಪಸ್ ಬರಬೇಕು. ನಮ್ಮ ಹತ್ರ ಕಮ್ಮಿ, ಯಾಕಂದ್ರೆ ರಿಟರ್ನ್ ಅವ್ರು ಬ್ಯುಸಿ ಇದಾರಲ್ಲ, ಬಂದ್ಬಿಡ್ಲಿ ಆಮೇಲೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ನಾನು ಅವ್ರಿಗೆ ಏನು ಜಾಸ್ತಿ ಕಾಲ್ ಮಾಡ್ತಾ ಇಲ್ಲ. ನೋಡಿ, ಇದು ತುಂಬಾ ಆಕ್ಚುಲಿ ಹಳ್ಳಿಗೆ ಅಂತ ನಾವು ಪ್ಲಾನ್ ಮಾಡ್ತಾ ಇದ್ವಿ. ಅದೇ ಟೈಮಲ್ಲಿ ಅವ್ರ ಬ್ರದರ್ ಬಂದ್ರು. ಸೊ ಇದನ್ನ ಡಿಸೈನ್ ಮಾಡಿದ್ವಿ ಮೇಡಮ್. ಇದು ತುಂಬಾ ಚೆನ್ನಾಗಿದೆ, ತುಂಬಾ ಎಂಕ್ವೈರಿ ಇದೆ. ಅವ್ರು ಹಾಕಿದ್ಮೇಲಂತೂ ತುಂಬಾ ಜನ ಇದೇ ಕೇಳ್ತಾ ಇದಾರೆ, ಇದೇ ಬೇಕು ಅಂತ. ಚೆನ್ನಾಗಿ ಕಾಣುತ್ತೆ. ಹೌದು ಚೆನ್ನಾಗಿ ಕಾಣುತ್ತೆ ಮೇಡಮ್. ಸುಮಾರು ಕಾಸ್ಟ್ಯೂಮು ಅಲ್ಲಿದೆ ಮೇಡಮ್, ಒಳಗಿದೆ, ಬರಬೇಕು. ತಿರ್ಗಾ ಇನ್ನೊಂದು ದಿವಸ ಬನ್ನಿ, ಎಲ್ಲ ಕಾಸ್ಟ್ಯೂಮ್ ನಿಮ್ಗೆ ತೋರಿಸ್ತೀನಿ ನಾನು.
ಇದು ನೀವು ಬೇರೆ ಬೇರೆ ಡಿಸೈನ್ ಮಾಡಿ ಮೇಡಮ್ ನಮ್ಮ ಹತ್ರ ತುಂಬಾ ಕಾಸ್ಟ್ಯೂಮ್ಸ್ ಇದೆ. ಕಸ್ಟಮರ್ ಬಂದ್ರೆ ನಮ್ಮ ಹತ್ರ ಬಂದು ಯಾವ್ದು ಬೇಕಾದ್ರೆ ರೆಂಟ್ ಮಾಡ್ಬೋದು. ವೆಡ್ಡಿಂಗು, ಪ್ರೀ ವೆಡ್ಡಿಂಗು, ಮೆಟರ್ನಿಟಿ ಗೌನು, ಬರ್ಡೇ ಪಾರ್ಟೀಸು ಎಲ್ಲದಕ್ಕೂ ಸಿಗುತ್ತೆ. ಬಟ್ ನಮ್ಮಲ್ಲಿ ಏನು ಸ್ಪೆಷಲು ಅಂದರೆ ಮೇಡಮ್, ಕಸ್ಟಮರ್ ಬಂದರೆ ನಮ್ಮ ಹತ್ರ ಅವ್ರು ಹೇಳೋ ಥರ ನಾನು ಡಿಸೈನ್ ಮಾಡಿ ರೆಂಟ್ ಕೊಡ್ತೀನಿ. ಸೊ ನೀವು ಬರ್ತೀರಾ ಸರ್, ನನಗೆ ಈ ಥರ ಬೇಕು, ಈ ಕಲರ್ ಬೇಕು, ನಾನು ಅದೇ ಥರ ನಿಮಗೆ ಮಾಡಿ ರೆಂಟ್ ಕೊಡ್ತೀನಿ ಮೇಡಮ್. ಸರ್ ಇವಾಗ ನಾರ್ಮಲಿ ಈಗ ನಿಮ್ಮ ಹತ್ರ ಎಲ್ಲ ಡ್ರೆಸ್ಗಳು ಟ್ರೆಡಿಷ್ನಲ್ ಆಗಿ ಸ್ವಲ್ಪ ನೋಡಿದೆ. ಈಗ ತುಂಬಾ ಜನ ಪಾರ್ಟಿ ವೇರು ಆ ಥರ ಎಲ್ಲ ಕೇಳ್ತಾರೆ. ಪಾರ್ಟಿ ವೇರ್ಸ್ ತುಂಬಾ ಇದೆ ನನ್ನ ಹತ್ರ. ಪಾರ್ಟಿ ವೇರು ಮಾಡ್ಕೊಡ್ತೀನಿ ಮೇಡಮ್. ಮಾಡೆಲ್ಸ್ ಇರ್ತಾರೆ ನೋಡಿ, ಅವ್ರಿಗೆ ಯೂನಿಕ್ ಆಗಬೇಕಂದ್ರೂ ಮಾಡ್ಕೊಡ್ತೀನಿ ರೆಂಟಿಗೆ. ಅವ್ರು ತೋರ್ಸೋ ಡಿಸೈನ್ ನಾನು ಮಾಡ್ಕೊಡ್ತೀನಿ. ಸರ್ ಇನ್ನು ಯಾವ ಥರ ಅಂದರೆ ಯಾವ್ಯಾವ ಥರ ಡಿಸೈನಲ್ಲಿ ಅಂದರೆ ನಿಮ್ಮದೇ ಓನ್ ಡಿಸೈನ್ಸ್ ಅಂತ ಇರುತ್ತಲ್ಲ ಸರ್? ಯಾವ ಈಗ ನಂದೇನಾಯ್ತು, ಮುಂಚೆ ನಾವು ಡಿಸೈನ್ ಮಾಡಿ ಇಡ್ತಾ ಇದ್ವಿ. ಈಗ ಏನು ಮಾಡಿದ್ದೀನಿ ಕಾನ್ಸೆಪ್ಟ್ ಅಂದರೆ, ಕಸ್ಟಮರ್ಗೆ ಅವ್ರು ಬಂದು ಅವ್ರು ತೋರ್ಸೋ ಡಿಸೈನ್ ನಾನು ಮಾಡ್ತಾ ಇದ್ದೀನಿ. ಸೊ ನಾನು ಏನು ಕ್ರಿಯೇಟ್ ಮಾಡೋಕೆ ಆಗ್ತಾ ಇಲ್ಲ. ಸೊ ಬಟ್ ಅವ್ರಿಗೂ ಈಸಿ ಆಗ್ತಿದೆಯಲ್ಲ ಮೇಡಮ್. ಇವಾಗ ಅವ್ರ ಇಷ್ಟ, ಇವಾಗ ನಾನು ಎಷ್ಟೇ ಚೆನ್ನಾಗಿ ಮಾಡಿದ್ರು ನಿಮ್ಗೆ ಇಷ್ಟ ಆಗಬೇಕು. ಸೊ ಅದ್ರ ಬದಲು ನಿಮ್ಮ ಇಷ್ಟ ಇರೋದೇ ನಾನು ಮಾಡಿಬಿಟ್ರೆ ಈಸಿ ಅಲ್ವಾ? ಸೊ ಆ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನನಗೇನು ಮೇಡಮ್, ಕಸ್ಟಮರ್ ಹ್ಯಾಪಿ ಆಗಬೇಕು, ನನ್ನ ಡಿಸೈನ್ ಕಟ್ಕೊಂಡು ಏನು ಮೇಡಮ್, ನೀವು ಚೆನ್ನಾಗಿರಬೇಕು, ನಿಮ್ಗೆ ಇಷ್ಟ ಆಗಬೇಕು. ಕೆಲವ್ರಿಗೆ ತುಂಬ ಹೈ ಫ್ಯಾಷನ್ ಇಷ್ಟಪಡ್ತಾರೆ, ಕೆಲವ್ರು ಡಿಸೆಂಟ್ ಇಷ್ಟಪಡ್ತಾರೆ. ಸೊ ಆ ಕಸ್ಟಮರ್ ಬಂತು ಅಂದರೆ ಆ ಥರ ಮಾಡ್ಕೊಡ್ತೀನಿ. ಡಿಸೆಂಟ್ ಬಂದರೆ ಡಿಸೆಂಟಾಗಿ ಮಾಡ್ಕೊಡ್ತೀನಿ. ಸೊ ಅವ್ರಿಗೆ ಹೆಂಗೆ ಬೇಕಂಗೆ ಕಲರ್ ಆಗಲಿ, ಅವ್ರ ಹೈಟು ವೆಯ್ಟು ಎಲ್ಲ ಥರ ಮಾಡ್ಕೊಡ್ತೀನಿ ಮೇಡಮ್. ಓಕೆ ಸರ್, ನಿಮ್ಮ ಹತ್ರ ಎಲ್ಲ ಥರ ಡ್ರೆಸ್ಗಳು ನಮಗೆ ಸಿಗುತ್ತೆ. ಸೊ ಇಲ್ಲ ಅಂದ್ರೂ ಆರ್ಡರ್ ತೊಗೊಂಡು ಮಾಡಿ. ಓಕೆ, ಇವಾಗ ಹುಡುಗರಿಗೆ ಸರ್ ನೀವು ಹೇಳಿದ್ರಿ ಹುಡುಗರಿಗೂ ಕೂಡ ನಾನು ಡಿಸೈನ್ ಮಾಡ್ತೀನಿ ಅಂತ. ಸೊ ಹುಡುಗರಿಗೆ ಯಾವ್ಯಾವ ಥರ ಡಿಸೈನ್ಸ್ ಇರುತ್ತೆ ಸರ್? ಬಿಗ್ ಬಾಸ್ ಅಲ್ಲಿ ಯಾವುದು ಹುಡುಗರು ಕೇಳಲಿಲ್ವಾ ಸರ್? ಎನ್ಕ್ವೈರಿ ಮಾಡಲಿಲ್ವಾ? ಸದ್ಯಕ್ಕೆ ಮಾಡಲಿಲ್ಲ ಮೇಡಮ್. ನಾವು ಅಪ್ರೋಚ್ ಕೊಡಲಿಲ್ಲ. ನೋಡಿ, ಇದು ಪ್ರಿಂಟ್ ಸೂಟು, ಇದು ಕಂಪ್ಲೀಟ್ ಹ್ಯಾಂಡ್ ವರ್ಕ್ ಬರುತ್ತೆ ಮೇಡಮ್. ನಮ್ಮ ಹತ್ರ ಇರೋದೆಲ್ಲ ಹ್ಯಾಂಡ್ ವರ್ಕ್, ಯಾವುದು ಮಿಷಿನ್ ವರ್ಕ್ ಆಗಲಿ ರೆಡಿಮೇಡ್ ಇಲ್ಲ, ಎಲ್ಲ ನಾವೇ ಸ್ಟಿಚ್ ಮಾಡೋದು. ಇದು ಪ್ರಿಂಟ್ ಸೂಟು. ಅದು ಬಿಟ್ಟರೆ 3 ಪೀಸ್ ಇದೆ ಮೇಡಮ್ ನಮ್ಮ ಹತ್ರ. 3 ಪೀಸ್ ಅಂದರೆ ಗೊತ್ತಲ್ಲ, ವಾಸ್ಕೋಟು, ಬ್ಲೇಸರು, ಪ್ಯಾಂಟ್. ಅದು ಸದ್ಯಕ್ಕೆ ಇವಾಗ ಅಷ್ಟು ಅವೈಲಬಲ್ ಇದೆ. ಶೇರ್ವಾನಿ ಎಲ್ಲ ಬರೋದಿದೆ ಈಗ. ಸೊ ಬಾಯ್ಸ್ಗೂ ಅಷ್ಟೇ, ಬೇರೆ ಥರ ಏನೇ ಡಿಸೈನ್ ಇದ್ರೂ ನಾನು ಮಾಡ್ಕೊಡ್ತೀನಿ ರೆಂಟಿಗೆ, ವೆಡ್ಡಿಂಗಿಗೆ. ಸೊ ಇಲ್ಲಿ ಮೇ ಬಿ ಯಾವ ಕಲರ್ ಬ್ಲೇಸರ್ ಕೇಳಿದ್ರು ನಿಮ್ಮ ಹತ್ರ ಅವೈಲೇಬಲ್ ಇದೆ. ಕಲರ್ ಇಲ್ಲ ಅಂದ್ರು ಮೇಡಮ್, ಈಗ ಎಕ್ಸಾಂಪಲ್ ನಮ್ಮ ಹತ್ರ ಇಲ್ಲ, ನಿಮಗೆ ಒಂದು ಗ್ರೀನ್ ಕಲರ್ ಬೇಕು, ನಾನು ಮಾಡ್ಕೊಡ್ತೀನಿ. ನನಗೆ ಒಂದು 20 ಡೇಸ್ ಮುಂಚೆ ಆರ್ಡರ್ ಪ್ಲೇಸ್ ಮಾಡಿದ್ರೆ, ಆಮೇಲೆ ಈಗಲ್ ಬೇಕು, ಲಯನ್ ಬೇಕು, ಇಲ್ಲ ಬೇರೆ ವರ್ಕ್ ಬೇಕು ಅಂದ್ರೂ ಮಾಡ್ಕೊಡ್ತೀನಿ ರೆಂಟಿಗೆ. ಓಕೆ, ನೋಡಿದ್ರಲ್ಲ, ನಿಮಗೆ ಯಾವುದೇ ಥರ ಅಂದರೆ ಬಾಯ್ಸಿಗೆ ಅದೊಂದು ಕ್ರೇಜ್ ಇರುತ್ತೆ, ಇಲ್ಲೆಲ್ಲ ಒಂದು ಲೋಗೋ ಹಾಕ್ಸ್ಕೋಬೇಕು ಅನ್ನೋದೊಂದು ಕ್ರೇಜ್ ಇರುತ್ತೆ. ಅವ್ರು ಯಾವ ಥರ ಡಿಸೈನ್ ಹೇಳ್ತಾರೋ ಆ ಥರ ಡಿಸೈನ್ ಮಾಡ್ಕೊಡ್ತೀನಿ. ಕೆಲವೊಬ್ಬರಿಗೆ 44 ಸೈಜ್ ಇರ್ತಾರೆ, 46 ಸೈಜ್ ಇರ್ತಾರೆ, ಅವ್ರಿಗೆಲ್ಲೂ ಸಿಗಲ್ಲ, ನಾನು ಮಾಡ್ಕೊಡ್ತೀನಿ ರೆಂಟಿಗೆ, ಮಾಡ್ಕೊಡ್ತೀನಿ ಮೇಡಮ್. ಆ್ಯಕ್ಚುಲಿ ನನಗೆ ಮೇ ಬಿ ರಕ್ಷಿತಾ ಅವ್ರದ್ದು ಮತ್ತು ನಾನು ಬಂದಿದ್ದು ಲೇಟ್ ಆಯಿತು ಅನಿಸುತ್ತೆ, ಕಾವ್ಯ ಅವ್ರದ್ದು ಡ್ರೆಸ್ ಸಿಗಲಿಲ್ಲ. ಬಟ್ ವೀಡಿಯೋಸ್ ನಾನು ಖಂಡಿತ ನಾನು ವೀಕ್ಷಕರಿಗೆ ನಾನು ತೋರಿಸ್ತೀನಿ. ಸೊ ನೋಡಿದ್ರಲ್ಲ, ಇದು PK ಡಿಸೈನ್ಸ್. ಸೊ ನಿಮಗೂ ಬೇಕು ಅಂದರೆ ಆರಾಮಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅವ್ರ ಇನ್ಸ್ಟಾಗ್ರಾಮ್ ID ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು.